ಎಲ್ಲದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಏನಾಗಿದೆ, ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ. ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ. ಅವ್ರ ಸಂಬಂಧದವರು, ಅವ್ರ ಬಾಮೈದಂದರು, ಅವ್ರ ತಮ್ಮಂದರು, ಅವ್ರ ಅಣ್ಣಂದರು. ಲಂಚ ಲಂಚ ಲಂಚ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಂಚ ಇಲ್ಲದೆ ಯಾವೊಂದು ಕೆಲಸನೂ ಆಗೋದಿಲ್ಲ. ಒಂದೊಂದು ಇಲಾಖೆಯಲ್ಲೂ ಒಂದೊಂದು ರೇಟ್ ಫಿಕ್ಸ್ ಆಗಿದೆ. ಪ್ರತಿಯೊಂದು ಇಲಾಖೆಯಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರ ಅಣ್ಣ, ತಮ್ಮ, ಬಾಮೈದರು, ಸಂಬಂಧಿಕರು ಏಜೆಂಟ್ಗಳಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಯಾವುದೇ ಫೈಲ್ ಅಂತಿಮವಾಗಿ ಕಚೇರಿಯಿಂದ ಹೊರಗಡೆ ಬರುತ್ತಿದ್ದಂತೆ ಕೂಡಲೇ ಇಂತಿಷ್ಟು ಹಣ ಫಿಕ್ಸ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ಅಂತ ಸಂಸದ ಕೆ ಸುಧಾಕರ್ ಸಚಿವ ಎಂಸಿ ಸುಧಾಕರ್ ಮೇಲೆ ಆರೋಪಿಸಿದ್ದಾರೆ. ಎಲ್ಲದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಏನಾಗಿದೆ, ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ. ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ. ಅವ್ರ ಸಂಬಂಧದವರು, ಅವ್ರ ಬಾಮೈದಂದರು, ಅವ್ರ ತಮ್ಮಂದರು, ಅವ್ರ ಅಣ್ಣಂದರು, ಎಲ್ಲ ಪ್ರತಿನಿಧಿಗಳು, ಅವ್ರ ಮಕ್ಕಳು. ಒಂದು ರಿಜಿಸ್ಟ್ರ್ ಆದರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟ್ರ್ ಆಗಿದೆ. ಒಂದು ಜಮೀನು ಕನ್ವರ್ಷನ್ ಆಗೋ ಅಷ್ಟೊತ್ತಿಗೆ ಕನ್ವರ್ಷನ್ ಹಂಗೆ ಆಗ್ತಾ ಇದೆ, ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು, ಇದೆಲ್ಲ ಜಗಜ್ಜಾಹೀರಾಗಿದೆ ರೀ. ಇದೇ ನಾನು ಹೇಳಿದ್ರೆ ಗೊತ್ತಾಗೋದಂತಲ್ಲ. ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರು ಮಾಡೋಕ್ಕೆ ತಯಾರಿಲ್ಲ. ಈಗ ಈ MLAಗಳಿಗೆ ಕೊಡೋಷ್ಟು ಹಣ ಎಲ್ಲಿಂದ ತರ್ತಾರೆ ಅವರು? ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ? ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟು ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? BJP ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ, ನಾವು ರಾಜಕಾರಣದಲ್ಲಿ ನಿವೃತ್ತಿ ಆಗ್ತೀನಿ ನಾನು ನಮ್ಮ ಜೀವನದಲ್ಲಿ. ಅಂಥ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ? ನೀವು ಕೆಲಸ ತಗೊಳಕ್ಕಾಗುತ್ತಾ? ನೀವು ಅಧಿಕಾರಿಗಳ ಹತ್ರ ಕೆಲಸ ತಗೊಳಕ್ಕಾಗುತ್ತಾ? ಪೋಸ್ಟಿಂಗ್ ದುಡ್ಡು, ಪ್ರಮೋಷನ್ಗೆ ದುಡ್ಡು, ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪೊಲೀಸ್ ಇಲಾಖೆಯ ದೊಡ್ಡ ಹುದ್ದೆಗೆ ಬರಬೇಕಾದ್ರೆ 50ರಿಂದ ಕೋಟಿ ಲಂಚ ಕೊಡಬೇಕಂತ ಜಿಲ್ಲೆಯ ಜನರ ಕಾವಲು ಇರುವಂತಹವರು ಅವರೇ ಕಳ್ಳತನಕ್ಕೆ ಇಳಿದಿದ್ದಾರೆ. ಇದಕ್ಕೆಲ್ಲ ಕಾರಣ ಇಲ್ಲಿನ ಜನಪ್ರತಿನಿಧಿಗಳು. ಇಂತಹ ವ್ಯಕ್ತಿಗಳನ್ನ ಜನ ಆಯ್ಕೆ ಮಾಡಿದ್ದು ಇನ್ನು 3 ವರ್ಷ ಅನುಭವಿಸಬೇಕು. ನಮ್ಮ ಸರ್ಕಾರ ಬಂದ ಕೂಡಲೇ ಇವೆಲ್ಲವೂ ಸರಿ ಹೋಗುತ್ತದೆ ಅಂತ ಸಂಸದ ಸುಧಾಕರ್ ಹೇಳಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಬರೋದಕ್ಕೆ 50 ಲಕ್ಷ 1 ಕೋಟಿ ಅಂತೆ. ಇನ್ನು ಅವನ ಎಲ್ಲಿಂದ ದುಡ್ಡು ತರೋದು? ಈಗೇನಾಗಿದೆ ಈ ಜಿಲ್ಲೆಯಲ್ಲಿ, ಇವತ್ತು ಯಾರು ಕಾವಲು ಇರಬೇಕಾಗಿತ್ತು ಅವರೇ ಇವತ್ತು ಕಳ್ತನಕ್ಕೆ ಇಳಿದಿದ್ದಾರೆ. ಅದಕ್ಕೆ ಅನುವು ಮಾಡಿಕೊಟ್ಟಿರೋರು ಯಾರು? ಇಲ್ಲಿನ ಪ್ರತಿನಿಧಿಗಳು. ಇಂಥವ್ರನ್ನು ಜನ ಆಯ್ಕೆ ಮಾಡಿದ್ದಾರೆ. ಅನುಭವಿಸ್ಬೇಕು. ಅಲ್ಲ, ಅನುಭವಿಸ್ಲಿ. ಈಗ ಜನ ಆಯ್ಕೆ ಮಾಡಿರೋದಲ್ಲ ಇಂಥವ್ರನ್ನ, ಜನ ಅನುಭವಿಸ್ತಾ ಇದ್ದಾರೆ, ಜನ ತೊಂದರೆ ಪಡ್ತಾ ಇದ್ದಾರೆ, ಜನ ಅನುಭವಿಸ್ಬೇಕು. ಇನ್ನು 3 ವರ್ಷ ಏನು ಮಾಡೋಕ್ಕಾಗ್ತದೆ? ನಾವೇನು ಮಾಡೋಕ್ಕಾಗ್ತದೆ? ನಮ್ಮ ಸರ್ಕಾರ ಬರಲಿ, ಇದನ್ನು ಸರಿ ಮಾಡ್ತೀವಿ. ಹಾಗಾದ್ರೆ ಸಂಸದರು ಹೇಳ್ತಿರೋದೆಲ್ಲ ನಿಜಾನ? ಗಾಳಿಯಲ್ಲಿ ಗುಂಡು ಹಾರಿಸ್ತಿದ್ದಾರ? ಇದಕ್ಕೆಲ್ಲ ಆಡಳಿತಾರೂಢ ಸಚಿವರು ಉತ್ತರ ಕೊಡ್ತಾರ? ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.